ನಮಸ್ಕಾರ, ನೀವು ನೋಡ್ತಾ ಇರೋದು ವಿಟಿವಿನ ಸುದ್ದಿಗಳು. ಕೆಜಿಎಫ್ನ ಒನ್ ಪ್ರೊಫೆಷನಲ್ ಆನ್ಲೈನ್ ನ್ಯೂಸ್ ಚಾನೆಲ್. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲಾ ಸುದ್ದಿಗಳನ್ನ ಇನ್ಸ್ಟೆಂಟ್ ಆಗಿ ಅಪ್ಡೇಟ್ ಆಗಿ ಫಾಲೋ ಮಾಡಬೇಕಂದ್ರೆ ಫೇಸ್ಬುಕ್, ವಾಟ್ಸ್ಆಪ್, ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಮ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿದ್ವಿ. ಕ್ಲಿಕ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, ಅಪ್ಡೇಟ್ ಆಗಿರಿ ಕೆಜಿಎಫ್ನ ಸುದ್ದಿಗಳು. ಶಾಸಕರಾದ ಶ್ರೀಮತಿ ರೂಪಕಲಾ ಎಂ ಶಶಿಧರ್ ರವರು ಕೆಜಿಎಫ್ ನಗರದ ಸುಮತಿ ನಗರದಲ್ಲಿರುವ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಮತ್ತು ಕಾಲೇಜಿಗೆ ಭೇಟಿ ನೀಡಿದ್ದರು. ಇತ್ತೀಚೆಗೆ ಪಕ್ಕದ ತಾಲೂಕಿನ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ನಡೆದ ಕೆಲವು ಅಹಿತಕರ ಘಟನೆಗಳ ಬಗ್ಗೆ ಮಾಹಿತಿ ಪಡೆದಿದ್ದ ಮಾನ್ಯ ಶಾಸಕರು ಶಾಲೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಜೊತೆ ಹಾಗೂ ಬೋಧನಾ ಸಿಬ್ಬಂದಿ ಹಾಗೂ ವಸತಿ ನಿಲಯದ ಮೇಲ್ವಿಚಾರಕರ ಜೊತೆ ಪ್ರತ್ಯೇಕವಾಗಿ ಸಂವಾದ ನಡೆಸಿದರು. ವಿದ್ಯಾರ್ಥಿಗಳ ಜೊತೆ ಮಾತನಾಡಿದ ಮಾನ್ಯ ಶಾಸಕರು ಪಾಠ ಪ್ರವಚನಗಳ ಬಗ್ಗೆ ಹಾಗೂ ಊಟದ ವ್ಯವಸ್ಥೆ ಬಗ್ಗೆ ವಿಚಾರಿಸಿದರು. ವಿದ್ಯಾರ್ಥಿಗಳು ಮಾತನಾಡಿ, ವಸತಿ ನಿಲಯದಲ್ಲಿನ ವಾತಾವರಣ ಉತ್ತಮವಾಗಿದ್ದು ಬೋಧಕರು ಹಾಗೂ ಇತರೆ ಸಿಬ್ಬಂದಿ ತಮಗೆ ಎಲ್ಲಾ ರೀತಿಯ ಸಹಕಾರ ನೀಡುತ್ತಿದ್ದು ವಿದ್ಯಾಭ್ಯಾಸಕ್ಕೆ ಉತ್ತಮವಾದ ವಾತಾವರಣವಿರುವುದಾಗಿ ತಿಳಿಸಿದರು. ನಂತರ ಸಿಬ್ಬಂದಿಯ ಜೊತೆ ಸಭೆ ನಡೆಸಿದ ಮಾನ್ಯ ಶಾಸಕರು ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳಿಗೆ ಬಡ ಕುಟುಂಬಗಳಿಂದ ಬರುವ ವಿದ್ಯಾರ್ಥಿಗಳಾಗಿದ್ದು ಅವರಿಗೆ ಇಲ್ಲಿ ಉತ್ತಮ ವಾತಾವರಣ ಕಲ್ಪಿಸುವ ಜವಾಬ್ದಾರಿ ನಿಮ್ಮದಾಗಿದ್ದು, ವಿಶೇಷವಾಗಿ ಹೆಣ್ಣು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಸೇರುವುದರಿಂದ ಅವರ ಸುರಕ್ಷತೆ ಬಗ್ಗೆ ಇನ್ನಷ್ಟು ಒತ್ತು ನೀಡುವಂತೆ ಸಲಹೆ ನೀಡಿದರು. ಸಿಬ್ಬಂದಿಯ ನಡುವೆ ಯಾವುದೇ ಭೇದ ಭಾವಕ್ಕೆ ಹಾಗೂ ವ್ಯತ್ಯಾಸಗಳಿಗೆ ಅವಕಾಶ ನೀಡದಂತೆ ತಿಳಿಸಿ, ಇದರಿಂದ ಇಡೀ ಶಾಲಾ ಆವರಣದ ವಾತಾವರಣ ಕೆಡಲಿದ್ದು ಇದು ನೇರವಾಗಿ ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರಲಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ವಸತಿ ಶಾಲೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಅಥವಾ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದ್ದಲ್ಲಿ ತಮ್ಮನ್ನು ನೇರವಾಗಿ ಸಂಪರ್ಕಿಸಿ ಸಮಸ್ಯೆ ಬಗೆಹರಿಸಿಕೊಳ್ಳಲು ತಿಳಿಸಿದರು. ಬಂಗಾರಪೇಟೆ ಆಫೀಸ್ಗೆ ದೇಸಾಯಿ ಸ್ಕೂಲಲ್ಲಿ ಮಕ್ಕಳನ್ನ ಬೇರೆ ಬೇರೆ ಕೆಲಸ ಮಾಡಿಸ್ತಾರೆ ಅಂತ ನ್ಯೂಸಲ್ಲಿ ಮತ್ತು ಪತ್ರಿಕೆಯಲ್ಲಿ ನಾನು ಓದಿದೆ. ನೆನ್ನೆ ನ್ಯೂಸಲ್ಲಿ ನೋಡಾದ್ಮೇಲೆ ನನಗೆ ನನ್ನ ತಾಲೂಕಲ್ಲಿ KGF ತಾಲೂಕಲ್ಲಿ ಹೇಗಿದೆ ಮುರಾರ್ಜಿ ದೇಸಾಯಿ ಸ್ಕೂಲಲ್ಲಿ ಯಾವ ರೀತಿ ನಡ್ಕೋತಾ ಇದ್ದಾರೆ ಮಕ್ಕಳ ಜೊತೆ ಅಂತ ಪ್ರಾಂಶುಪಾಲರು 2 ತಿಂಗಳಾಗಿದೆ ಇಲ್ಲಿ ಬಂದು, ನಾಗರಾಜ್ ಅಂತ, ಮತ್ತು ಎಲ್ಲ ಟೀಚಿಂಗ್ ಫ್ಯಾಕಲ್ಟಿ, ನಾನ್ ಟೀಚಿಂಗ್ ಫ್ಯಾಕಲ್ಟಿ ಅವ್ರನ್ನ ಹೇಳ್ದೇ ಒಂದು ಅಬ್ಸರ್ವೇಷನ್ ಮಾಡೋಣ ಅಂತ ಅದೊಂದು ಮನಸ್ಸಲ್ಲಿ ಇಟ್ಕೊಂಡೇ ಬಂದೇ ಇವತ್ತು. ನೋಡಿದಾಗ ಇಲ್ಲಿ ಆರೋಗ್ಯಕರವಾಗಿರುವಂಥ ವಾತಾವರಣ ಇದೆ. ಯಾವುದೇ ಮಕ್ಕಳು ಕೂಡ, ನಾನು ಅವರು ಡೈನಿಂಗ್ ಏರಿಯಾಲ್ಲಿದ್ದರು ಎಲ್ಲ ಮಕ್ಕಳು, ನಾನು ಬಂದಾಗ ಯಾವುದೇ ಒಂದು ಆ ರೀತಿಯ ಸಮಸ್ಯೆ ನಮ್ಮಲ್ಲಿ ಇರಲಿಲ್ಲ. ಬಟ್ ನಾನು ಕಾಳಜಿಗೋಸ್ಕರ ಮುರಾರ್ಜಿ ದೇಸಾಯಿ ಸ್ಕೂಲಲ್ಲಿ ಏನು ವಾತಾವರಣ ಇರ್ಬೋದು, ಈ ರೀತಿ ಪತ್ರಿಕೆಯಲ್ಲಿದೆ, ಮಾಧ್ಯಮದಲ್ಲಿ ಬಂದಿದೆಯಲ್ಲ ಅಂತಂದ್ಬಿಟ್ಟು ಆ ಒಂದು ವಿಚಾರ ಮನಸ್ಸಿನಲ್ಲಿ ಇಟ್ಕೊಂಡು ತಂದೆ ತಾಯಿನ ಬಿಟ್ಟು ವಿದ್ಯಾಭ್ಯಾಸಕ್ಕೋಸ್ಕರ ಸರ್ಕಾರದ ವ್ಯವಸ್ಥೆಯಲ್ಲಿರುವಂಥ ಮುರಾರ್ಜಿ ದೇಸಾಯಿ ಸ್ಕೂಲ್ಸಲ್ಲಿ ಓದೋವಂಥ ಮಕ್ಕಳಿಗೆ ಏನೇನು ಸಮಸ್ಯೆ ಇದ್ದರೂ ಕೂಡ ಅದನ್ನು ನಾವು ಕಾಳಜಿಯಿಂದ ಗಂಭೀರವಾಗಿ ತಗೊಂಡು ಬಗೆಹರಿಸುವಂಥ ಪ್ರಯತ್ನ ಮಾಡಬೇಕು ಅಂತ ನನ್ನ ಕಳಕಳಿಯಿಂದ ಬಂದಿದ್ದೀನಿ. ನಾನು ಅಂಥದ್ದು ಏನೇ ಸಮಸ್ಯೆಗಳು ಈ ಭಾಗದಲ್ಲಿ ಇಲ್ಲ. ಬಟ್ ಸ್ವಲ್ಪ ಸೇಫ್ಟಿ ಮೆಷರ್ಸ್ಗೋಸ್ಕರ ಹೇಳಿದ್ದಾರೆ. ಇಲ್ಲಿನ ಪ್ರಿನ್ಸಿಪಲ್ಲು ಮತ್ತು ಟೀಚಿಂಗ್ ಫ್ಯಾಕಲ್ಟಿ ಅವರು ಕೆಲವೊಂದು ಹೇಳಿದ್ದಾರೆ. ಇಲ್ಲಿಗೂ ಕೂಡ ಕೆಲವೊಂದು ಸೇಫ್ಟಿ ಮೆಷರ್ಸ್ನ ಅವಶ್ಯಕತೆ ಇದೆ ಅಂತಂದ್ಬಿಟ್ಟು ನಾನು ಮತ್ತು ನಗರಸಭೆಯಿಂದ ಪೌರಾಯುಕ್ತರು ಬಂದಿದ್ದಾರೆ, ಪವನ್ ಅವರು. ಸೊ ಅವೇನು ಹೇಳಿದ್ದಾರೆ, ಕಾಂಪೌಂಡ್ ಇರ್ಬೋದು, ಮತ್ತು ಇಲ್ಲಿ ಜಿಮ್ ಎಕ್ವಿಪ್ಮೆಂಟ್ಸು ಮತ್ತು ಸೋಲಾರ್ ಲೈಟಿಂಗ್ಸು, ಅದಾದಮೇಲೆ ಗ್ರೌಂಡ್ ಒಂದು ಹೇಳಿದ್ದಾರೆ. ಸೊ RO ಪ್ಲ್ಯಾಂಟ್, ಕುಡಿಯೋ ನೀರ್ದು, ಈ ಒಂದು 5 ಕೂಡ ನಾವು ಹಂತ ಹಂತವಾಗಿ ಇಲ್ಲಿಗೆ ಮುರಾರ್ಜಿ ದೇಸಾಯಿ ಸ್ಕೂಲು ಮತ್ತು ಪದವಿ ಪೂರ್ವ ಕಾಲೇಜ್ ಇದ್ದಾರೆ. 360 ಸ್ಟ್ರೆಂತ್ ಇದ್ದಾರೆ, 80% ಹೆಣ್ಮಕ್ಳೇ ಇದ್ದಾರೆ. ಸೊ ಅವರಿಗೆ ನಾವು ಹಂತ ಹಂತವಾಗಿ ಇವನ್ನ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದೇನೆ. ಅದನ್ನು ಡೈವರ್ಟ್ ಮಾಡಬೇಕು. ಅದು ಡೈವರ್ಟ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಈಗ ಎಕ್ಸ್ಟ್ರಾ ಈ ಕಡೆಯಿಂದಲೇ ಹಾಕ್ತೀವಿ. ಬೇತ್ಮಂಗ್ಲಿಂದ ಬಡ್ಡಲ್ಲಿಂದ ಇಲ್ಲ ಬಂದು ಹೋಗ್ತಾರೆ, ಬುಟ್ಟಲ್ಲಿಗೆ ಬಂದು ಇಲ್ಲ KGF ಬಂದು ಇಲ್ಲ ಮುಂದೆ ನಮ್ಗೆ ಏನು ಕೊಡಬೇಕಲ್ಲ. ಇನ್ನೊಂದು ಸತಿ ನೀವು ಅದು ಪ್ಲ್ಯಾನ್ ಮಾಡಿ ಇನ್ನೂ ಒಂದು 2-3 ಸ್ಟಾಪ್ ಕವರ್ ಮಾಡಿದ್ರೆ ಅದು
ಯೂಸ್ ಆಗ್ಬೋದಾ ಮಕ್ಕಳಿಗೆ? ಅಟ್ಲೀಸ್ಟ್ ಒಂದು 50 ಮಕ್ಕಳಿಗೆ ಯೂಸ್ ಆಗುತ್ತೆ ಅಂದ್ರೆ ಅದನ್ನ ಪ್ರಾವಿಷನ್ ಮಾಡ್ಕೊಳ್ಳಿ. ಒಂದು 3 ಹಳ್ಳಿ ಕಾನ್ಸಂಟ್ರೇಟ್ ಮಾಡಿ, 1 ಟೈಮಿಂಗ್ಸ್ ಬಸ್ನ ಆ ಕಡೆ ಡೈವರ್ಟ್ ಮಾಡಿ, ಸೊ ದಟ್ ನಿಮಗೆ ಒಂದು ಸುತ್ತಮುತ್ತ ಹಳ್ಳಿ ಕವರ್ ಮಾಡಿ ಅಲ್ಲಿ ಗುಟ್ಟಳ್ಳಿ ಪ್ರಾಪರ್ ಅಲ್ಲಿಗೆ ಬರೋ ಸ್ಕೂಲು ಕಾಲೇಜ್ ಕವರ್ ಆಗುತ್ತೆ. ಯಾಕಂದ್ರೆ ಒಡ್ಡಲ್ಲಿ ಮೇಲೆ ಅಯ್ಯಪ್ಪಲ್ಲಿ, ನಲ್ಲೂರು, ಒಡ್ಡಲ್ಲಿ ಪ್ಲೇಸ್ ಇದೆ. ಬಟ್ ನಲ್ಲೂರಿಂದ ಅಯ್ಯಪ್ಪಲ್ಲಿಂದ ಯಾರು ಗುಟ್ಟಲ್ಲಿಗೆ ಬರೋರು ಇರಲ್ಲ. ಒಡ್ಡಲ್ಲಿಯವರು ಬಸ್ ಸೌಕರ್ಯ ಇಲ್ಲ. ಒಡ್ಡಲ್ಲಿಯವ್ರು ಬರಬೇಕು, ಹಂಗದವರು ಉಳ್ಕೊಳ್ಳೋರು ಅಷ್ಟು ಜನ ಮಾತ್ರ ಗುಟ್ಟಲ್ಲಿ ಬರಬೇಕು. ಆಯ್ತು, ಅದು ಎಷ್ಟು ನಿಮಗೆ ಫೀಸಿಬಲ್ ನೋಡಿ, ಬಟ್ ಸ್ಕೂಲ್ ಟೈಮಿಂಗ್ಸ್ಗೆ ಮಾಡಿ. ಅದೇ 9:45 ಹೋದೆ ಆ್ಯಕ್ಚುಲಿ. 9:45 ಯಾಕಂದರೆ 10 o'clock ಸ್ಕೂಲು ಕಾಲೇಜು ಅಂತ ಹೇಳಿದ್ರು. ವಿಚಾರಿಸ್ಕೊಂಡೆ ಆ ಟೈಮ್ಗೆ ರೀಚ್ ಆಗುತ್ತೆ. ಬಟ್ ಅಷ್ಟು ಮಾತ್ರ ಏನು ಸ್ಟೂಡೆಂಟ್ಸ್ನು ಮಾತಾಡಿದ್ರೆ ಆಮೇಲೆ ಇವ್ರು ಕೆಲಸ ಮಾಡಿ, ಈ ಜಾಗದಿಂದ ಸುಂದರಪಾಳ್ಯ ಡ್ರಾಪು ನೀವು ಬೇತ್ಮಂಗ್ಲಿಂದ ಕವರ್ ಮಾಡೋರು ಇಲ್ಲಿ ಎಲ್ಲ ರೌಂಡ್ ಮಾಡಿಕೊಂಡು ಗುಟ್ಟಳ್ಳಿಗೆ ಹೋಗಿ ಸುಂದರಪಾಳ್ಯಕ್ಕೆ ಹೋಗಿ ವಾಪಸ್ ಹೋಗೋ ಥರ ಮಾಡಿ. ಇಲ್ಲ ಸುಂದರಪಾಳ್ಯದಿಂದ ಹಿಂಗೆ ರೌಂಡ್ ಬರುತ್ತೆ, ಅಥವಾ ಈ ಕಡೆ ಬೇತ್ಮಂಗ್ಲಿಂದ ಇದು ಕರೆಕ್ಟ್ ಇದೆಯಾ ಅಂತ ನೀವೇ ನಿಮಗೆ ಅದು ಐಡಿಯಾ ಇರುತ್ತಲ್ಲ ಅದ್ರ ಮೇಲೆ ಮಾಡಿ. ಅದನ್ನ ನೋಡ್ಕೊ ಬಂದಿದ್ದೀನಿ. ಸಾಹೇಬ್ರಿಗೆ ಇನ್ಫಾರ್ಮ್ ಮಾಡಬೇಕು. ಆಯ್ತಾ ಎಲ್ಲರೂ? ಎಷ್ಟು ಜನ ಮೊರಾರ್ಜಿ ಶಾಲೆಯಿಂದ ಬಂದಿರೋವಂಥ ಮಕ್ಕಳಿದ್ದೀರ? ಎಷ್ಟು ಜನ? ಕೂತ್ಕೊಳ್ಳಿ ಫಸ್ಟ್. ಏನು ಸಬ್ಜೆಕ್ಟ್ ಇತ್ತು ಇಷ್ಟೊತ್ತು? ಕನ್ನಡ ಸಬ್ಜೆಕ್ಟ್ ಇತ್ತ. ಊಟದ ಟೈಮ್ ಆಗಲಿಲ್ವಾ ಇನ್ನು? ಹಾಂ, ಅದೇನಾಯ್ತು? ಅವ್ರು 4 ಜನ ಸಪ್ರೇಟಾಗಿ ಕೂರಿಸಿದಾರಲ್ಲ, ಏನು ಕಾರಣ? ಹಾಂ, ಸ್ಟ್ರೆಂತೇ ಅಷ್ಟೇ ಇದ್ದಾರ? ಹೌದಾ? ನೀವು 4 ಜನನ ಇರೋದು? ಇಲ್ಲಿ PCMC ಇರುತ್ತಲ್ಲ ಮೇಡಮ್, ಅದು PCMC ಅಲ್ಲಿ ಅವ್ರು ಕಂಪ್ಯೂಟರ್ ಸೈನ್ಸ್ ಅವರು, ಬಯಾಲಜಿ ಅವರು 4 ಜನ ಆಗ್ತಾರೆ. ಬಯಾಲಜಿ ಪೂರ್ತಿ ಇರೋದು 25 ಜನ ಮೇಡಮ್. ಅದರಲ್ಲಿ ಹುಡುಗಿರ ಸಂಖ್ಯೆ ಜಾಸ್ತಿ ಇದೆ, ಹುಡುಗರು ಕಡಿಮೆ ಇದ್ದಾರೆ. ಇನ್ನೊಂದ್ಸತಿ ಹೇಳಿ. ನಮ್ಮಲ್ಲಿ ಸೈನ್ಸ್ ಇದೆ PCMCಗೆ ಸೆಲೆಕ್ಟ್ ಆಗಿ ಇರತಕ್ಕಂಥವ್ರು 25 ಜನ PCMCಯಲ್ಲಿ. ಅದರಲ್ಲಿ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇದೆ, ಗಂಡು ಮಕ್ಕಳ ಸಂಖ್ಯೆ ಕಡಿಮೆ ಇದೆ. PCMC ಇದೆ, ಅದರಲ್ಲಿ 4 ಜನ. PCMCಯಲ್ಲಿ ಹುಡುಗರು 4 ಜನ. 4 ಜನ PCMBಯಲ್ಲಿ 4 ಜನ ಇದ್ದಾರೆ. PCMCಯಲ್ಲಿ ಜಾಸ್ತಿ ಜನ ಇರ್ತಾರೆ. ಕನ್ಫ್ಯೂಷನ್ ಆಗ್ತಾ ಇದೆಯಲ್ಲ ನೀವು? ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇದೆ. ಓಕೆ, ಆಲ್ಮೋಸ್ಟ್ 60% 70% ಮೊರಾರ್ಜಿ ದೇಸಾಯಿ ಸ್ಕೂಲ್ಸ್ನೇ ಬಂದಿದ್ದಾರೆ. ಏನು ಸಿಸ್ಟಮ್ ಇತ್ತು ನೀವು ಇಲ್ಲಿ ಸೆಲೆಕ್ಟ್ ಆಗುವಾಗ? ಯಾರಾದರೂ ಒಬ್ಬರು ಪ್ರೊಸೀಜರ್ ಹೇಳೋಕ್ಕಾಗತ್ತಾ? ನಿಂತ್ಕೊಂಡು ಮಾತಾಡಿ. ಒಬ್ಬರು ಈಗ ಸೆಲೆಕ್ಷನ್ ಆಗ್ಬೇಕಾದ್ರೆ ಯಾವ ರೀತಿ ಸೆಲೆಕ್ಟ್ ಮತ್ತೆ ಇದೇ ಮೊರಾರ್ಜಿ ಸ್ಕೂಲಲ್ಲಿ 10th ಓದಿರೋ ಮಕ್ಕಳು ಯಾರ್ಯಾರು ಇದ್ದೀರಾ? ಕೈ ಎತ್ತಿ. ಇಲ್ಲಿ ಓದಿದ್ದ? ಹಾಂ, ಏನು ಪ್ರೊಸೀಜರ್ಸ್ ಇತ್ತು? ಅಡ್ಮಿಷನ್ಗೆ ಏನು ಪ್ರೊಸೀಜರ್ ಇತ್ತು? ಫಸ್ಟ್ ಅಪ್ಲಿಕೇಶನ್ ಹಾಕಿದ್ರು ಆಮೇಲೆ ಹಾಂ, ಮತ್ತೆ ಸೆಲೆಕ್ಟ್ 4 ರೌಂಡ್ಸ್ ಇರುತ್ತೆ ಮ್ಯಾಮ್. ಅದರಲ್ಲಿಂದ ಸೆಲೆಕ್ಟ್ ಮಾಡ್ಕೊತಾರೆ. 4 ರೌಂಡ್ಸ್ ಅಲ್ಲಿ ಇಲ್ಲಿ ಮತ್ತೆ ಎಲ್ಲಿ ಪ್ರಯತ್ನ ಮಾಡಿದ್ವಿ? ಇಲ್ಲ ಮ್ಯಾಮ್, ನಾವು ಇಲ್ಲಿ ಒಂದು ಹತ್ರ ಹಾಕಿದ್ರ? ಎಸ್ ಮ್ಯಾಮ್. ಇನ್ನು ಎಷ್ಟು ಜನ ನಿನ್ನ ಫ್ರೆಂಡ್ಸ್ ಹಾಕಿದ್ರು? ನಿಮ್ಮ ಜೊತೆ ಓದ್ತಾ ಇದ್ದವ್ರು ಎಷ್ಟು ಜನ ಹಾಕಿದ್ರು? ಹಾಂ, ಹಾಕಿದ್ದಿದ್ದೇ ಇಬ್ರೇನಾ? ಎಸ್ ಮ್ಯಾಮ್. ಹಾಕಿದ್ದಿದ್ದೇ ಇಬ್ರು. ಎಷ್ಟು ಮಾರ್ಕ್ಸ್ ಇತ್ತು ನಿಮ್ಮದು? ಸ್ಕೋರಿಂಗ್ ಏನಿತ್ತು 10th ಅಲ್ಲಿ? ನಮ್ಮದು 10th ಅಲ್ಲಿ 548. ನಿಮ್ಮದು 512 ಇತ್ತು. ಇಬ್ಬರೇ ಅರ್ಜಿ ಹಾಕ್ಕೊಂಡಿದ್ರಾ? ಬೇರೆ ಕಾಲೇಜ್ಗೆ ಹಾಕಿದ್ರಾ? ಟೀಚಿಂಗ್ ಹೇಗಿದೆ? ಟೀಚಿಂಗ್ ಚೆನ್ನಾಗಿದೆಯಾ? ಪಾಠ ಮಾಡೋದೆಲ್ಲ ಅರ್ಥ ಆಗುತ್ತಾ? ಮತ್ತೆ ಎಕ್ಸ್ಟ್ರಾ ಕ್ಲಾಸಸ್ ತಗೋತಾರ? ಯಾವ ಥರ ಅವ್ರಿಗೆ ನೀಟಾಗಿ ಪ್ರಿಪೇರ್ ಮಾಡ್ತೀರಾ? ಬೆಳಿಗ್ಗೆ ಏನಿರುತ್ತೆ ಸಿಸ್ಟಮ್? ಅದಾದೇನು ಬೇರೆ ಸ್ಕೂಲ್ಸ್ಗೂ ಮೊರಾರ್ಜಿ ದೇಸಾಯಿ ಸ್ಕೂಲ್ಗೆ ಯಾವ ರೀತಿ ನೀವು ಎಜುಕೇಶನ್ಗೆ ಅಂದರೆ ಅವ್ರಿಗೆ ಕಾನ್ಸಂಟ್ರೇಟ್ ಮಾಡ್ತೀರಾ? ಯಾವ ಥರ ಟ್ರೈನಿಂಗ್ ಇದೆ ಮೇಡಮ್. ಯಾವಾಗ ಕ್ರೈಸ್ಟಿಂದಾನೆ ಇದು ವಿಭಾಗ ಮಟ್ಟಕ್ಕೆ ಒಂದು ಟ್ರೈನಿಂಗ್ ಸೆಂಟರ್ ಮಾಡ್ತಾರೆ ಮೇಡಮ್.
ಓಕೆ. ನೆಕ್ಸ್ಟ್ ಬೆಂಗಳೂರು ಬೊಮ್ಮವಾಗಲ್ಲಿ ಸೆಂಟರ್ ಮಾಡ್ತಾರೆ. ಅಲ್ಲಿಂದ ಈ ಮಕ್ಕಳನ್ನ ನಾವೇನ್ ಮಾಡ್ತೀವಿ ಕರ್ಕೊಂಡಾಗಿ ಹೋಗ್ತೀವಿ ಮೇಡಮ್. ಅಲ್ಲೇ ರೆಸಿಡೆನ್ಸಿಯಲ್ಲಿ ಇದ್ದು ಟ್ರೈನಿಂಗ್ ಆಗುತ್ತೆ ಮೇಡಮ್. ಮತ್ತೆ ನಾವು ನಮ್ಮ ಟೀಚರ್ಸ್ ಇಲ್ಲಾನೆ ಅವರಿಗೆ ಆಗ್ತಕ್ಕಂಥ ಟ್ರೈನ್ ಅಪ್ನ ನಾವು ಕೂಡ ಇಲ್ಲಿ ಏನು ಮಾಡ್ತೀವಿ ಹೊರಗಡೆಯಿಂದ ಕರೆಸಿ ನಾವು ಮಾಡಿಸ್ತೀವಿ ಮೇಡಮ್. ಜೆ ಡಬಲಿದು ನೀಟಿದು ಇದೆಲ್ಲ. ಆಮೇಲೆ ಬೆಳಿಗ್ಗೆ ಮಕ್ಕಳು ಏನು ಮಾಡ್ತಾರೆ, ಇವರು 4 ಗಂಟೆಗೆ ಏನು ಮಾಡ್ತಾರೆ, ರಾತ್ರಿ 10 ಗಂಟೆಗೆ ಮಲಗಲಿಕ್ಕೆ ಅವರೇ ಇದು ಮಾಡ್ತಾರೆ. ಬೆಳಗಿನ ಜಾವ ಬೇಗ ಎದ್ದೇಳ್ತಾರೆ ಮೇಡಮ್. 4 ಗಂಟೆಗೆ ಬೆಳಿಗ್ಗೆ ಎದ್ದೇಳ್ತಾರೆ ಮೇಡಮ್ ಮಕ್ಕಳು. ಆಮೇಲೆ 5 ಗಂಟೆಯಿಂದ ಇವರು ಸ್ಪೆಷಲ್ ಕ್ಲಾಸ್ ನಡೀತಾರೆ ಮೇಡಮ್. ನೈಟ್ ಎಲ್ಲ ಟೀಚರ್ಸ್ ಇಲ್ಲೇ ಉಳಿಯೋದ್ರಿಂದ ನೈಟ್ ಇವ್ರಿಗೆ ಏನಾಗ್ತದೆ ಸ್ಪೆಷಲ್ ಕ್ಲಾಸ್ ಆಗುತ್ತೆ ಮೇಡಮ್. 10 ಗಂಟೆವರೆಗೂ 10 ಗಂಟೆಗೆ ಮಲಗ್ತಾರೆ. ಅಂದ್ರೆ 10 ಗಂಟೆಗೆ ಇವರು 4 ಗಂಟೆಗೆ ಹೇಳ್ತಾರೆ ಮೇಡಮ್ ಮಕ್ಕಳು, ಇವರೆಲ್ಲ ಹೇಳ್ತಾರೆ. ಓಕೆ. 5 to 6, 7 o'clock ವರೆಗೂ ಪಾಠ ಮಾಡ್ತಾರೆ. ತಗೋತಾರೆ ಮೇಡಮ್, ತಗೋತಾರೆ. 5 o'clock ಹೇಳ್ತೀರಾ ಎಲ್ಲ? ನಾನು 5 ಗಂಟೆಗೆ ಹೇಳಿ ಅಂತಂದ್ರೆ, ಇಲ್ಲ ಸರ್ ನಾವು 4 ಗಂಟೆಗೆ ಹೇಳ್ತೀವಿ ಅಂತ ಅವರು ಇಂಡಿವಿಜುವಲ್ ಹೇಳ್ತಾರೆ ಮೇಡಮ್. 4 ಗಂಟೆಗೆ. ಹೌದಾ? ಕೆಜಿಎಫ್ ಪೊಲೀಸ್ ಜಿಲ್ಲೆಯ ರಾಬರ್ಸನ್ ಪೇಟೆ ಮತ್ತು ಬೆತ್ತಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಮನೆ ಕಳ್ಳತನ ಪ್ರಕರಣಗಳಲ್ಲಿ 3 ಆರೋಪಿಗಳನ್ನು ಬಂಧಿಸಿ ಅವರಿಂದ ಸುಮಾರು 4 ಪ್ರಕರಣಗಳಿಗೆ ಸಂಬಂಧಿಸಿದ ಸುಮಾರು 14 ಲಕ್ಷ ಮೌಲ್ಯದ ಚಿನ್ನ, ಬೆಳ್ಳಿ ಆಭರಣಗಳು, 1 ಆಟೋ ರಿಕ್ಷಾ, 2 ಕಾರುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ರಾಬರ್ಸನ್ ಪೇಟೆ ವೃತ್ತದ ವಿಶೇಷ ಅಪರಾಧ ಪತ್ತೆ ಕನ್ನಡ ಪೊಲೀಸರು ಯಶಸ್ವಿಯಾಗಿದ್ದಾರೆ. ರಾಬರ್ಸನ್ ಪೇಟೆ ಮತ್ತು ಬೇತಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 2023ನೇ ಸಾಲಿನ ಏಪ್ರಿಲ್ ಮೇ ಇಂದ ಜೂನ್ ಮೇಯವರೆಗೂ ನಡೆದಿದ್ದ 4 ಮಳೆ ಕೆಲವು ಪ್ರಕರಣಗಳಲ್ಲಿ ಆರೋಪಿಗಳನ್ನು ಮತ್ತು ಕಳವಾದ ಮಾಲನ್ನು ಪತ್ತೆ ಮಾಡಲು ಸಿಪಿಎಂ ನವೀನ್ ನೇತೃತ್ವದಲ್ಲಿ ವಿಶೇಷ ಅಪರಾಧ ಪತ್ತೆ ತಂಡವನ್ನು ರಚಿಸಲಾಗಿತ್ತು. ಆರೋಪಿಗಳಾದ ಕೆಜಿಎಫ್ ನಿವಾಸಿಗಳಾದ ಹರೀಶ್ ಮತ್ತೆ ವಿ ನಾಗರಾಜ್ ಸ್ಕೆಚ್ನಾಗ ಮತ್ತು ತಮಿಳುನಾಡು ತಿರುಪತ್ತೂರು ಎಂ ಸತೀಶ್ ಅವರನ್ನು ಬಂಧಿಸಿ ಅವರಿಂದ ಸುಮಾರು 145 ಗ್ರಾಂ ಚಿನ್ನ, ಆಟೋ, 2 ಕಾರುಗಳನ್ನು ವಶಪಡಿಸಿಕೊಂಡಿದ್ದು ಒಟ್ಟು ಮೌಲ್ಯ 13,80,000 ರೂಪಾಯಿಗಳು ವಶಪಡಿಸಿಕೊಳ್ಳಲಾಗಿದೆ. ಕಾರ್ಯಾಚರಣೆಯಲ್ಲಿ ಪಿಎಸ್ಐ ಪಿಎಂ ನವೀನ್, ಪಿಎಸ್ಐ ತ್ಯಾಗರಾಜ್, ಎಸ್ಐ ವೆಂಕಟೇಶಪ್ಪ, ಸಿಬ್ಬಂದಿಗಳ ಗೋಪಿನಾಥ್, ಮಂಜುನಾಥ್ ರೆಡ್ಡಿ, ಗಜೇಂದ್ರ, ಶ್ರೀನಿವಾಸ್, ಮನೋಹರ್ ಮತ್ತು ಚಂದ್ರಕುಮಾರ್ ತಂಡದಲ್ಲಿ ಇದ್ದರು. ಪುರ ಕಾರ್ಯಾಚರಣೆಯನ್ನು ಪೊಲೀಸ್ ವರಿಷ್ಠಾಧಿಕಾರಿಗಳು ಶ್ಲಾಘಿಸಿದ್ದಾರೆ. For all NCERT CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. என்ன வேணும், என்ன வேணும், என்னதான் வேணும், என்னதான் வேணும். கூல். என்ன வேணும்னாலும் பிகிக்கு கால் பண்ணுங்க. 15 நிமிஷத்துல ஹோம் டெலிவரியா அள்ளுங்க. Biggie. 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 For orders and delivers, call on 9986692006.